ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಬಂಡೆ ಪಾರ್ಕ್ ಬಳಿಯ ಸ್ಟುಡಿಯೋದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಭಾರತ ರತ್ನ ಭೀಮ್ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭವು ನೆರವೇರಿತು. ಮುಖ್ಯಸ್ಥರು ನಿರ್ಮಾಪಕ ಡಿಎಸ್ಎಸ್ ಮಣಿಕಂಠ ಮತ್ತು ನಿರ್ದೇಶಕ ಹಾಗೂ ಸಾಹಿತ್ಯ ಡೈನೋಸಾರ್ ಹರೀಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಗಣ್ಯರ ಉಪಸ್ಥಿತಿ, ಚಲನಚಿತ್ರ ಕಲಾವಿದರು ಸಂಘಟನೆಯ ರಾಜ್ಯಾಧ್ಯಕ್ಷರು, ಉದ್ಯಮಿಗಳು ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭಕ್ಕೆ ಆಗಮಿಸಿದ್ದರು. ಟೀಸರ್ ಬಿಡುಗಡೆ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವು ಹಾಕುವ ಮೂಲಕ ಟೀಸರ್ ಅನ್ನು ಬಿಡುಗಡೆ ಮಾಡಿದರು. ಸನ್ಮಾನ ಈ ಸಂದರ್ಭದಲ್ಲಿ ಹರೀಶ್ ಮತ್ತು ಮಣಿಯವರು ಆಗಮಿಸಿದ ಮುಖಂಡರುಗಳಿಗೆ ಸನ್ಮಾನ ಮಾಡಿದರು. ಶುಭ ಹಾರೈಕೆ ನಂತರ ಮಾತನಾಡಿದ ಮುಖಂಡರುಗಳು, ಭಾರತ ರತ್ನ ಭೀಮ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕಷ್ಟ ಸುಖಗಳ ಕುರಿತು ಈ ಚಿತ್ರವು ಬಹಳ ಚೆನ್ನಾಗಿ ಮೂಡಿಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತು ಚಿತ್ರವು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ರೈತ ಒಂದು ದಿನ ನೀರು ಮುಟ್ಟಲ್ಲ ಅಂದ್ರೆ ಜನ ಮಂತಿರ್ಬೇಕು. ಸೈನಿಕ ಒಂದು ರಾತ್ರಿ ನನ್ನ ಗಡಿ ಕಾಯಲ್ಲ ಅಂದ್ರ ಜನ ಸಾಯ್ಬೇಕು. ಆಗ ನಮ್ಮ ಸಂವಿಧಾನ ಚೆನ್ನಾಗಿರ್ಬೇಕು. ಉಳಿಬೇಕು ಅಂದ್ರೆ ದಲಿತರು ಇರಬೇಕು. ಮುದಿ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಂಡವರ ಎಂದು ನನ್ನ ಅರಿವಿಗೆ ಬಂದ್ರ ಅದನ್ನ ಸುಡುವ ಮೊದಲ ವ್ಯಕ್ತಿ ನಾನಾಗಿರುತ್ತೀನಿ ಅಂತ ಹೇಳೋರ ನಮ್ದು ಯಾರು? ಮುಂದಕ್ಕೆ ಸ್ವಿಚ್ ಮಾಡ್ಬೇಕಂತ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಆಗಿರ್ಬೋದು, ಇದರಲ್ಲಿ ಮುಂದಕ್ಕೆ ಬಹಳ ತುಂಬಾ ಚೆನ್ನಾಗಿರೋ ಒಂದು ಮೆಸೇಜ್ ಬರುತ್ತೆ. ಇದು ಟೀಸರ್ ಅಂದ್ರೆ ಸಂಕ್ಷಿಪ್ತವಾದಂತ ಮಾಹಿತಿ. ಒಂದು ಪೂರ್ಣ ಚಿತ್ರದ ಒಂದು ಸಂಕ್ಷಿಪ್ತ ಮಾಹಿತಿ ಅಂದ್ರೆ ಟೀಸರ್. ಅದನ್ನ ಬಹಳ ಅಚ್ಚುಕಟ್ಟಾಗಿ ಹರೀಶ್ ಅವರು ಎಲ್ರಿಗೂ ತೋರಿಸಿದ್ದಾರೆ. ಆ ಅಚ್ಚುಕಟ್ಟತನ ಆ ಟೀಸರ್ ಅಲ್ಲಿ ಕಾಣುತ್ತೆ. ಅಂದ್ರೆ ಮುಂದೆ ಆ ಚಿತ್ರ ನಿರ್ಮಾಣದಲ್ಲಿ ಯಾವ ರೀತಿ ಶ್ರದ್ಧೆಯಿಂದ, ಶಿಸ್ತಿನಿಂದ ಒಂದು ನಿರ್ಮಾಣ ಆಗತ್ತೆ ಅನ್ನೋದು ಒಂದು ಸಂಕೇತ. ಇವತ್ತಿನ ದಿನ ನಾನು ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕ ಮತ್ತೆ ನಟ ಅಂಬೇಡ್ಕರ್ ಬಗ್ಗೆ ಇವತ್ತು ಅಂಬೇಡ್ಕರ್ ಪುಣ್ಯ ಸ್ಮರಣೆ ದಿನ ಈ ಟೀಸರ್ ಬಿಡುಗಡೆ ಮಾಡ್ತೀವಿ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮ ಹಾಕೊಂಡು ನನ್ನನ್ನ ಕರೆದ್ರು.
ನಾನು ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ನಮ್ಮಂತ ಕಲಾವಿದರುಗಳಾಗ್ಲಿ ಸಾಕಷ್ಟು ಜನ ಅಂಬೇಡ್ಕರ್ ವಾದವನ್ನ ಇಷ್ಟಪಡುವಂಥವ್ರು, ಅಂಬೇಡ್ಕರ್ ಸಾಧನೆಯನ್ನ ತಿಳ್ಕೊಳಕ್ ಇಷ್ಟಪಡುವಂಥವ್ರು. ಇದೊಂದು ಮಾಹಿತಿಯ ಒಂದು ಸಂಕೇತ. ಒಂದು ಅಂಬೇಡ್ಕರ್ದು ಏನೇ ಒಂದು ನಾವು ಚಿತ್ರ ನಿರ್ಮಾಣ ಮಾಡಿದ್ರು ಪ್ರತಿಯೊಂದರಲ್ಲೂ ಅಂಬೇಡ್ಕರ್ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಸಂದೇಶಗಳಿರುತ್ತೆ. ಈ ಸಮಾಜಕ್ಕೆ ಬೇಕಾದದ್ದು, ಸಮುದಾಯಕ್ಕೆ ಬೇಕಾದದ್ದು, ಮುಂದಿನ ತಲೆಮಾರಿಗೆ ನಾವು ಇದನ್ನ ಆದರ್ಶಪ್ರಿಯವಾಗಿ ಇಟ್ಕೊಳ್ಳೋದಕ್ಕೆ ಒಂದು ದಾಖಲೆಯ ನಿರ್ಮಾಣ ಕೂಡ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಶುಭವಾಗಲಿ. ಒಳ್ಳೆ ಕೆಲಸವನ್ನು ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ದೂರದೃಷ್ಟಿ ಇರಲಿ. ಏನಂತಂದ್ರೆ ಕೆಲವರು ನಮ್ಮ ಹಿರೀಕರು ಹೇಳ್ತಾರೆ ರಾಜಕಾರಣಿ ಮತ್ತು ರಾಜತಾಂತ್ರಿಕ ಅಂತ. ರಾಜಕಾರಣಿ ಏನು ಅಂತಂದ್ರೆ ಓಟ್ ಹಾಕೋವರೆಗೂ ಮಾತ್ರ ಕೆಲಸ ಮಾಡ್ತಾನಂತೆ. ರಾಜತಾಂತ್ರಿಕ ಓಟ್ ಹಾಕದ್ಮೇಲೆ 200 ವರ್ಷ ನನ್ನ ಕ್ಷೇತ್ರ ಹೇಗಿರ್ಬೇಕು ಅಂತ ಅನ್ನೋದು ಅವನ ದೂರದೃಷ್ಟಿಯ ಮೂಲಕ ಅವನು ಕ್ಷೇತ್ರವನ್ನ ನೋಡ್ತಾನಂತೆ. ಅದು ರಾಜತಾಂತ್ರಿಕನ ಕೆಲಸ. ಒಬ್ಬ ಸ್ಟೇಟ್ ಪೊಲಿಟಿಷಿಯನ್ ಆಗ್ಬಾರ್ದು, ಸ್ಟೇಟ್ಸ್ಮನ್ ಆಗ್ಬೇಕು ಅಂತ. ಅದೇ ರೀತಿ ಒಬ್ಬ ಫಿಲ್ಮ್ ಮೇಕರ್ ಅನ್ನೋದಕ್ಕೆ ಜೊತೆಗೆ ನಾನು ಒಂದು ಇದೊಂದು ಬಹಳ ಪ್ರಭಾವವಾದಂತ ಮಾಧ್ಯಮ. ಇದ್ರ ಮೂಲಕ ನಾನು ಇಡೀ ಜಗತ್ತನ್ನ ನಾನು ಗುರುತಿಸ್ಕೋತೀನಿ ನಾನು ಇದ್ರ ಮೂಲಕ ಅಂತ ಅನ್ನೋದು ಒಂದಾದ್ರೆ, ಇನ್ನೊಂದು ಇದರಿಂದ ನಾನು ಜಗತ್ತಿಗೆ ನಾನು ಏನ್ ಕೊಡ್ತೀನಿ, ನನ್ನ ಕಾಂಟ್ರಿಬ್ಯೂಷನ್ ಏನು, ನನ್ನ ಕೊಡುಗೆ ಏನು ಅಂತ ಅನ್ನೋದನ್ನ ಮೂಲಭೂತವಾಗಿ ಆ ತತ್ವವನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಅನ್ನೋದು ನನ್ನ ಇಚ್ಛೆ. ನಮಸ್ಕಾರ ಸರ್. ಇದು ನಮ್ಮ ಏನು ಯುವ ಪ್ರತಿಭೆಗಳು, ನಮ್ಮ ಹರೀಶ್ ಇರ್ಬೋದು, ಹಾಗೆ ನಮ್ಮ ಮಣಿ ಇರ್ಬೋದು, ಜನಕ್ಕೆ ಮನೆ ಮನೆಗೂ ಈ ಮುಟ್ಟಿಸುವಂತ ವಿಷಯನ ಇಷ್ಟು ವರ್ಷ ಯಾರು ಮಾಡಿರ್ಲಿಲ್ಲ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ತಿಳ್ಕೊಬೇಕು ಆ ವಿಷಯನ ತಿಳಿಸ್ತಾ ಇದ್ದಾರೆ. ಎಲ್ಲಾರು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಭಾರತದ ಜನ ಯಾವ ರೀತಿ ಅಂದ್ರೆ ಸಂವಿಧಾನ ಬರೆದು ನಮ್ಮ ಎಲ್ಲಾರ್ಗು ಒಂದು ನ್ಯಾಯನ, ಘನತೆ, ಗೌರವನ ಈಸ್ಕೊಟ್ಟಂತ ವ್ಯಕ್ತಿನ ಸೋಲ್ಸಿರುವಂತ ವ್ಯಕ್ತಿಗಳು ಎಲೆಕ್ಷನ್ ಅಲ್ಲಿ ಸೋಲ್ಸಿರುವಂತ ನಮ್ ಜನ. ಅವ್ರಿಗೆ ಇಷ್ಟು ವರ್ಷ ಬುದ್ಧಿ ಬಂದಿರ್ಲಿಲ್ಲ. ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಂದ್ರೆ ಈ ಸಿನಿಮಾ ನೋಡಿ. ಈ ಯುವ ಪ್ರತಿಭೆಗಳು ಕುತ್ಕೊಂಡು ಏನ್ ಯೋಚನೆ ಮಾಡಿದ್ದಾರೆ, ಈ ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬರುತ್ತೆ. ಎಲ್ಲಾರ್ಗು ಒಂದು ಸಂದೇಶನ ಕೊಡುತ್ತೆ. ಹಾಗೆ ಯಾರ್ಯಾರು ಈ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಈ ಸಿನಿಮಾಯಿಂದ ಮನೆ ಮನೆಗೂ ಇದು ತಲುಪ್ಲಿ. ಎಲ್ಲಾ ಮೊಬೈಲ್ ನಲ್ಲೂ ಇರ್ಬೇಕು ಈ ಸಿನಿಮಾ. ಆ ರೀತಿ ಒಂದು ಈ ಸಿನಿಮಾಗೆ ಪ್ರಮೋಷನ್ ಮಾಡ್ಬೇಕಾಗುತ್ತೆ. ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದು. ಯಾವ ರೀತಿ ಜನ ನಿಮ್ಮನ್ನ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ನಿಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದನ್ನ ತಡಿಲಿಕ್ಕೆ ಒಂದು ಉತ್ತಮ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ ಈ ಕೂಡ್ಲೆ ಇದನ್ನ ಎಲ್ಲಾ ಮೊಬೈಲ್ಗೂ, ಇವಾಗ ಈ ಮೊಬೈಲ್ ಅಲ್ಲಿ ಈ ಸ್ಕ್ಯಾಮ್ ಆಗ್ತಾ ಇದೆ, ಈ ಆನ್ಲೈನ್ ಸ್ಕ್ಯಾಮ್, ಆನ್ಲೈನ್ ಬೆಟ್ಟಿಂಗ್ ಅಂತ ಹೇಳ್ಬಿಟ್ಟು ತೋರಿಸಿದಾರಲ್ಲ, ಆತರ ಇದನ್ನ ಮೊಬೈಲ್ ಅಲ್ಲಿ ಪ್ರತಿಯೊಬ್ಬರು ಮೊಬೈಲ್ಗೂ ಇದನ್ನ ತಲುಪಿಸ್ಬೇಕಾಗಿ ಕರ್ನಾಟಕ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ತುಂಬಾನೇ ಒಳ್ಳೆಯ ಸಂದೇಶ. ಜೈ ಹಿಂದ್, ಜೈ ಕರ್ನಾಟಕ. ಭಾರತರತ್ನ ಭೀಮಾ ಟ್ರೈಲರ್ ರಿಲೀಸ್ ಆಯ್ತು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಇದನ್ನ ನೋಡಿ ಒಳ್ಳೆ ಕೆಲಸಗಳು ಮಾಡಿ ಎಲ್ಲ ಒಳ್ಳೆ ಬಯಸಿದ್ನ. ನೋವಾಗುತ್ತೆ. ಸಿನಿಮಾ ಥಿಯೇಟರ್ ಜನ ಬರ್ತಾನೆ ಇಲ್ಲ, ಇದು ಸತ್ಯ. ನಾವು ಕಾಲಿಡ್ದು ಎಳ್ಕೊಂಡು ಹೋಗಿದ್ರು ಬರಲ್ಲ, ಯಾರ ಬಗ್ಗೆ ಮಾಡಿದ್ರು ಬರಲ್ಲ ಜನ. ಇದು ಕಹಿ ಸತ್ಯ. ಸುಮ್ನೆ ಸಿನಿಮಾ ಮಾಡ್ಬಿಟ್ಟು ನಾವು ನಮ್ಮ ಮನೆಯವ್ರು ತೋರಿಸ್ಕೊಂಡು ಶೋ ಕೊಡಬಾರ್ದು. ಅದಾಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಒಂದು ಸಿನಿಮಾ ಕಡೆ ಬಹಳಷ್ಟು ಶ್ರಮ ಇರುತ್ತೆ, ಬಹಳಷ್ಟು ನೋವುಗಳಿರುತ್ತೆ, ಹೊಸ ಪ್ರತಿಭೆಗಳಿರ್ತಾರೆ, 100 ಜನ ಕೆಲಸ ಮಾಡಿರ್ತಾರೆ, ಟೆಕ್ನಿಷಿಯನ್ಸ್. ದಯವಿಟ್ಟು ನಾನು ಕೇಳ್ಕೊಳ್ಳೋದು ತಮ್ಮಲ್ಲಿ ಇಷ್ಟೇ, ಏನಂತಂದ್ರೆ ಯಾರಾದ್ರೂ ಒಂದು ಶ್ರಮ ಹಾಕಿ ಒಂದು ವೃತ್ತಿನ ಮಾಡಿದಾಗ ಆ ವೃತ್ತಿಗೆ ಒಂದು ಬೆಲೆ ಕೊಡಿ. ಆ ಬೆಲೆ ಕೊಡಿ ಅಂತ ಹೇಳಿದವ್ರೆ ನಮ್ಗೆ BR ಅಂಬೇಡ್ಕರ್ ಅವರು. ನಾವು ಅವ್ರ ಬಗ್ಗೆ ಹೇಳಕ್ ಹೋದಾಗ ಅವ್ರ ಸಿನಿಮಾನೇ ನೋಡಕ್ ಒಬ್ರು ಬಂದಿಲ್ಲ ಅಂತಂದ್ರೆ ಬಹಳ ನೋವಾಗುತ್ತೆ. ಕರ್ನಾಟಕದಲ್ಲಿ 100 ದಿನ ನಮ್ಮ ಸಿನಿಮಾ ಬೇಗೂರು ಕಾಲನಿ ಓಡಿತ್ತು. ಸೊ ಅದಕ್ಕಿಂತ ಹೆಚ್ಚು ಖುಷಿ ಏನಂತಂದ್ರೆ ಇದನ್ನ ನೋಡಿ ಇನ್ನೊಂದಷ್ಟು ಜನ ಯಂಗ್ಸ್ಟರ್ಸ್ ಇನ್ನೂ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಮ್ಮೆ ಹೇಳ್ಕೊಳ್ಳೋಣ ಅಂತ ಮುಂದೆ ಬರ್ತಾ ಇರೋದು ನಮ್ಗೆ ಇನ್ನೂ ಬಹಳ ದೊಡ್ಡ ವಿಚಾರ. ಇವತ್ತು ಬಂದಿದ್ದಾರೆ. ಒಂದಷ್ಟು ವಿಚಾರ ಕೂಡ ನಾನು ನೋಡಿದೆ. ಮುಂದಿನ ದಿನಗಳಲ್ಲಿ ನಮಗ್ ಸಿಗದಿರೋ ಅಷ್ಟು ಕೂಡ ಅವ್ರಿಗೆ ಇನ್ನೂ ಹೆಚ್ಚಾಗಿ ಸಿಗ್ಲಿ ಒಳ್ಳೆ ಇದನ್ನ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಸೊ ಇದು December 6 ಏನಕ್ಕೆ ನಾನು ಇದು ಟೀಸರ್ ಲಾಂಚ್ ಮಾಡಿದೆ ಅಂದ್ರೆ, ಸುಮಾರು ಜನ ಅಂಬೇಡ್ಕರ್ ಅವ್ರನ್ನ ತುಂಬಾ ನಮ್ ದಲಿತರಾಗಿರ್ಬೋದು ಅಥವಾ
ಜನಾಂಗದವರಾಗಿರ್ಬೋದು, SC ST ಬೋರ್ಡ್ ಹಾಕಿ ಕೇಸು ಲಿಟಿಗೇಷನ್ ಜಾಗಕ್ಕೆ ಅವ್ರ ಫೋಟೋ ಹಾಕೋದು, ಅಥವಾ ಕಸದ ಹತ್ರ ಅವ್ರ ಫೋಟೋ ಇಡೋದು. ಅವ್ರಿಗೆ ಅಷ್ಟೊಂದು ಅವ್ರ ಮೇಲೆ ತುಂಬಾ ಆಸೆ, ಒಂದು ಅನುಕಂಪ, ಒಂದು ಪ್ರೀತಿ ಅನ್ನೋದಿದ್ರೆ ದೇವಸ್ಥಾನ ಮನೇಲಿ ದೇವಸ್ಥಾನ ಅಂತ ಇರುತ್ತೆ, ಅಥವಾ ದೇವ್ರ ಮನೆ ಅಂತ ಇರುತ್ತೆ, ಅಲ್ಲಿ ಇಡ್ಬೇಕು ಅವ್ರ ಫೋಟೋ. ಇದಾಗ್ಬಿಟ್ಟಿದೆ ತುಂಬಾ. ಇನ್ನು ಒಂದು ಸಂವಿಧಾನದಲ್ಲಿ ನಮ್ಮ ದಲಿತರು ಜನಾಂಗದಲ್ಲಿ ತುಂಬಾ ಹುಡುಗರು ಕೆಟ್ಟೋಗ್ಬಿಟ್ಟಿದ್ದಾರೆ. ವಯಸ್ಸು ಹುಡುಗರಿಂದ ಹಿಡಿದು ವಯಸ್ಸಾದವರು ಇರೋದು ಒಂದು ಜೀವನ ತಿಂದು ಕುಡಿದು ಸಾಯೋಣ ತರ ಆಗ್ಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಬದುಕಿದ್ದಾಗ ಮಲಗಿರೋದು ಇದ್ದೇ ಇದೆ, ಈ ಬದುಕಿರ್ಬೇಕಾದ್ರೆ ಏನಾದ್ರು ಒಂದು ಸಾಧಿಸ್ಬಿಟ್ಟು ನೀವು ಮಲಿಗೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಅವ್ರ ಬಗ್ಗೆ ಇನ್ನ ನಾವು ಒಂದು ಚಿಕ್ಕದಾಗ ಒಂದು ಪಾಯಿಂಟ್ ಮೆಟ್ಲು ಹತ್ತಿಲ್ಲ. ಇದೇ ತರ ಗಣ್ಯರನ್ನ, ದೊಡ್ಡ ವ್ಯಕ್ತಿಗಳನ್ನ ಕೇಳಿ ನೋಡಿ ನಾವು ಪಡ್ಕೊಂಡು ಒಂದು ಕತೆ ಮಾಡಿದೀವಿ ಟೀಸರು. ಸೊ ಮುಂದಕ್ಕೆ ಆಲ್ಬಮ್ ಸಾಂಗ್ ಫುಲ್ ಆದಷ್ಟು ಬೇಗ ನಾವು ಮುಂದೆ ತರೋಕೆ ನಾವು ಟ್ರೈ ಮಾಡ್ತೀವಿ. ಮತ್ತೆ ಶಾರ್ಟ್ ಮೂವಿಲಿ ಕತೆ ಏನ್ ಕೊಟ್ಟಿದೀವಿ ಅಂದ್ರೆ, ಈ ಸಂವಿಧಾನಕ್ಕೂ ನಮ್ ದಲಿತರಿಗೂ ಮತ್ತೆ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇರ್ಬೇಕನ್ನೋದು ನನ್ನ ಆಸೆ. ಇದನ್ನ ನಾವು ಸಂವಿಧಾನವರೆಗೂ ತಗೊಂಡು ಹೋಗ್ತೀವಿ, ಜನಗಳಿಗೆ ರೀಚ್ ಮಾಡ್ತೀವಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ನನ್ನ ಪ್ರಕಾರ ಏನಂದ್ರೆ, ನನಗೆ ಗೊತ್ತಿರೋದು ಇವ್ರು ಬಂದು ನನ್ನ ಹತ್ರ ಕತೆ ಹೇಳಿದ್ರು, ನಾನು ಓಕೆ ಅಂದ್ರೆ ಎಲ್ಲ ಇಷ್ಟ ಆಗಿದೆ. ಇದು ಮುಖಾಂತರ ಜನಗಳಿಗೆ ತಿಳಿಬೇಕು ಏನಂತ. ಇವಾಗಿರೋ ಜನರೇಷನ್ ನಮಗ್ ಗೊತ್ತಾಗಿದೆ, ನಿಮಗ್ ಗೊತ್ತಾಗಿದೆ, ನೆಕ್ಸ್ಟ್ ನನ್ನ ಮಕ್ಕಳ ಜನರೇಷನ್ಗೆ, ಅವ್ರ ಮೊಮ್ಮಕ್ಕಳ ಜನರೇಷನ್ ಅದೆಲ್ಲ ಗೊತ್ತಾಗಬೇಕು. ಅದರಿಂದ ಈ ಪಿಕ್ಚರ್ನ ನಾವು ಆಚೆ ತರಬೇಕಂತ ಇದೀವಿ. ಅದಕ್ಕೆ ಏನೇ ಆದ್ರೂ ಮಾಡ್ತೀವಿ. ಈ ಪಿಕ್ಚರ್ ಆಚೆ ಬರ್ಲೇಬೇಕಂತ ಒಂದು ಇವ್ರ ಕಡೆಯಿಂದ ನಾನು ಹೇಳ್ತಾ ಇದೀನಿ, ಮಾಡ್ಲೇಬೇಕಂತ. ಎಲ್ರಿಗೂ ನಮಸ್ಕಾರ. ನನ್ನ ಸತೀಶ್ ಸುಬ್ರಹ್ಮಣ್ಯ ಅಂತ, ಬೆಳಸಕಡೆ ಕನ್ಸ್ಟ್ರಕ್ಷನ್ಸ್ ಅಂಡ್ ಡಿಸೈನಿಂಗ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಡೈನೋಸರ್ ರತೀಶ್ ಅವ್ರ ಕರೀದಕ್ಕೆ ಈ ಟೀಸರ್ ಓಪನಿಂಗ್ ಸೆರೆಮನಿಗೆ ಬಂದಿದ್ದೆ. ಟೀಸರ್ ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು, ಕೆಲವೊಬ್ರು ಮೂವಿ ಡೈರೆಕ್ಷನ್ಸ್ ಇದೆಲ್ಲ ಫೇಮ್ಗೆ, ಕಾಸಿಗೆ, ಹಣಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಆದರೆ ನಮ್ಮ BR ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಒಂದು ಮೆಸೇಜ್ ಈ ಸಮಾಜಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಇದೆಷ್ಟು ದೊಡ್ಡ ವಿಷಯ ಅಂತ ನನ್ಗೆ ಗೊತ್ತಾಗಿದೆ. ಇದು ನಮ್ಮ ಡೈರೆಕ್ಟರ್ ಮತ್ತೆ ಆಕ್ಟರ್ಸ್ ಯಾರು ಫೇಮ್ ಇದೆಲ್ಲ ಒಂದು ಸೈಡ್ ಇದ್ರು, ಆದ್ರೆ ಆ ಮೆಸೇಜ್ನ ಜನರಿಗೆ ತಿಳಿಸ್ಕೊಡ್ಬೇಕಂತ ಒಂದು ಇಂಟೆನ್ಷನ್ ಮಾಡ್ತಿರೋದ್ರಿಂದ ಇದು ತುಂಬಾ ಒಳ್ಳೆ ವಿಷಯ ಆಗಿದೆ. ನನ್ ತುಂಬಾ ಬಹಳ ಸಂತೋಷ ಆಯ್ತು. ಮತ್ತೆ ಈ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಯಾರಂದ್ರೆ ನಮ್ಮ ಸೈನಿಕರು, ಮತ್ತೆ ಬೆನ್ನೆಲುಬಾದ ನಮ್ಮ ರೈತರು. ಆದ್ರೆ ನಮ್ಮ BR ಅಂಬೇಡ್ಕರ್ ಅವರೇ ಈ ಪೆನ್ ಮತ್ತೆ ಪೇಪರ್ಗೆ ಎಷ್ಟು ಶಕ್ತಿ ಇದೆ ಅಂತ ತಿಳಿಸ್ಕೊಟ್ಟಿರೋರು. ಈ ಮೆಸೇಜ್ನ ಈ ದೇಶದ ಒಂದೊಂದು ಕೋಣೆಗೂ ತಿಳಿಸ್ಕೊಡ್ಬೇಕು ಅಂತ ಬೇಡ್ಕೊಂಡು ನನ್ನ ಹೆಸರು ಮುನ್ರಾಜು ಅಂತ, ಆನೇಕಲ್ ತಾಲೂಕಿನ ದಾಸಂಸ ಮುಖಂಡರು, ಪರಿವರ್ತನವಾದದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೂ ರಾಜ್ಯದಂತ ನಾನು ರಥಗಳೆಲ್ಲ ನಿರ್ಮಾಣ ಮಾಡ್ತಾ ಇರ್ತೇನೆ. ಇವತ್ತಿನ ದಿನ ಅಂಬೇಡ್ಕರ್ ಅವರು ಪರಿನಿಬ್ಬನ ದಿನ. ಈ ಸಂದೇಶನ ಡೈನೋಸರ್ ಹರೀಶ್ ಅನ್ನೋರು ಈ ಭಾರತ ದೇಶದ ಜನರಿಗೆ ಯಾವ ರೀತಿ ಸಂದೇಶವನ್ನು ತಿಳಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯುವ ಪ್ರತಿಭೆ, ಅವ್ರಿಗೆ ಒಳ್ಳೇದಾಗ್ಲಿ, ಅಂಬೇಡ್ಕರ್ ಅವರು ಅವರಿಗೆ ಆಶೀರ್ವಾದ ಕೊಡ್ಲಿ, ಸಕ್ಸಸ್ ಅನ್ನು ನೀಡಲಿ, ನಾವು ಅದಕ್ಕೆ ಸಹಕರಿಸ್ತೀವಿ ಅಂತ ಒಂದೆರಡು ಮಾತುಗಳು ನಾನು ಆಡ್ತೀನಿ. ನಮಸ್ತೆ, ನನ್ನ ಹೆಸರು ಸಿದ್ದಾಪುರ ಮಂಜುನಾಥ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ರಾಜ್ಯ ಪ್ರಧಾನ ಸಂಚಾಲಕ. ಇವತ್ತು ಭಾರತ ರತ್ನ ಭೀಮಾ ಸಿನಿಮಾ ಟೀಸರ್ಗೆ ನಾನು ನಮ್ಮ ದಲಿತ್ ರಮೇಶ್ ಇವತ್ತು ಇಲ್ಲಿ ಬಂದ್ವಿ. ಟ್ರೈಲರ್ನು ನಾವು ನೋಡಿದ್ವಿ. ಇದು ನಮ್ಮ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಭಾರತ ರತ್ನ ಭೀಮಾ ಅಂತೇಳಿ ಏನು ಒಂದು ಸಿನಿಮಾವನ್ನ ನಮ್ಮ ಹರೀಶ್ ಅವರು ಕೈಗೆತ್ಕೊಂಡಿದ್ದಾರೆ. ಅವರು ಒಳ್ಳೆ ದಿನನೇ ತಗೊಂಡಿದ್ದಾರೆ. ಬಾಬಾ ಸಾಹೇಬರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ, ನಮ್ಮೊಳಗೆ ಇದ್ದಾರೆ. ಇವತ್ತು ಹರೀಶ್ ಅವರು ಅದನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಅವರ ಒಂದು ಚಿತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸಂಪೂರ್ಣ ಅವ್ರ ಮೇಲೆ ಇರುತ್ತೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಈ ಸಿನಿಮಾ ಶತದಿನೋತ್ಸವ ಆಚರಿಸ್ಲಿ, ಇನ್ನೂ ಅನೇಕ ಚಿತ್ರಗಳನ್ನ ನಮ್ಮ ಹರೀಶ್ ಅವರು ಈ ಸಮಾಜಕ್ಕೆ ಕೊಡ್ಲಿ ಅಂತ ಇವತ್ತು ಆ ಟೀಸರ್ ನೋಡಿದ್ವಿ. ಬಹಳ ಸುಂದರವಾಗಿ ಆ ಟೀಸರ್ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರ ಸಿನಿಮಾ ಬಿಡುಗಡೆ ಆಗುತ್ತೆ. ಆ ಸಿನಿಮಾವನ್ನ ರಾಜ್ಯಾದ್ಯಂತ, ದೇಶಾದ್ಯಂತ ಬಿಡುಗಡೆಗೊಂಡು ಆ ಸಿನಿಮಾವನ್ನ ಯಶಸ್ವಿಗೊಳಿಸಿ ಇಂಥ ಯುವಕರನ್ನ ನಾವು ಉತ್ತೇಜನ ಕೊಟ್ಟು ಮೇಲೆತ್ತಿ ಅವ್ರು ಇನ್ನೂ ಹಲವಾರು ಸಿನಿಮಾಗಳನ್ನ ಅವರು ಸಮಾಜಕ್ಕೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಲ್ಲಿ ನಮಿಸ್ತಾ ಇವತ್ತು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಜೈ ಭೀಮ್.